ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ತುಂಬ ದಿವಸಗಳಾದಮೇಲೆ ತುಂಬಾ ಗ್ಯಾಪ್ ಆಯಿತು ವೀಡಿಯೋ ಹಾಕೋದಕ್ಕೆ. ಸೊ ಇವಾಗ ಟೈಮ್ ಸಿಕ್ಕಿದೆ, ಅದಕ್ಕೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಮೈಸೂರು ವೀಡಿಯೋಸ್ ಹಾಕ್ತಾ ಇದ್ನಲ್ವ, ಇನ್ನೂ ಸ್ವಲ್ಪ ಮೈಸೂರು ವೀಡಿಯೋಸ್ ಇತ್ತು. ನಾವು ಟ್ರಿಪ್ ಹೋಗಿರೋದು. ಸೊ ಈಗ ಟೈಮ್ ಸಿಕ್ಕಿದೆ ಅದನ್ನು ಎಡಿಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ನಾವು ಮೈಸೂರು ಚಾಮುಂಡಿ ಬೆಟ್ಟಗೆ, ಮೈಸೂರಲ್ಲಿರೋ ಚಾಮುಂಡಿ ಬೆಟ್ಟಗೆ ಎಲ್ಲ ಕಡೆ ಹೋಗಿ ಆದಮೇಲೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಅದೆಲ್ಲ ಹಿಂದಿನ ವ್ಲಾಗಲ್ಲಿದೆ. ಯಾರ್ಯಾರು ನೋಡಿಲ್ಲ ಪ್ಲೀಸ್ ಅಲ್ಲಿ ಹೋಗಿ ಚೆಕ್ ಮಾಡಿ, ನಾವು ಎಲ್ಲೆಲ್ಲಿ ಹೋಗಿದ್ದೀವಿ, ಯಾವ್ಯಾವ ಪ್ಲೇಸು ಹೋಗಿದ್ದೀವಿ ಅಂತ. ಸೊ ಇದು ನಾವು ಮಧ್ಯಾಹ್ನ 3:30 ಅನ್ನೋಷ್ಟರಲ್ಲಿ ನಾವು ಮೈಸೂರು ಪ್ಯಾಲೇಸ್ಗೆ ಬಂದಿದ್ದೀವಿ. ಫಸ್ಟ್ ಬಂದಿದ ತಕ್ಷಣ ಎಂಟ್ರೆನ್ಸಲ್ಲಿ ಒಂದು ಗ್ರೂಪ್ ಫೋಟೋನ ತಗೊಂಡ್ವಿ. ಯಾಕಂದರೆ ಮತ್ತೆ ಆ ಕ್ರೌಡಲ್ಲಿ ಒಳಗಡೆ ಅರಮನೆ ಒಳಗಡೆ ಹೋಗಿ ಬಂದಮೇಲೆ ನಮಗೆ ಫುಲ್ ಸ್ಟ್ರೆಸ್ ಆಗಿರುತ್ತೆ, ಎಲ್ಲರೂ ಮುಖ ಬಾಡೋದಂಗಿರುತ್ತೆ. ಫಸ್ಟೇ ಅರ್ಧ ಬಾಡೋಗಿದೆ, ಅದಾದಮೇಲೆ ಇನ್ನೂ ಬಾಡೋಗುತ್ತೆ ಅಂತ ಹೇಳ್ಬಿಟ್ಟು ಎಂಟ್ರೆನ್ಸಲ್ಲಿ ಒಂದು ಪಿಕ್ನ ತೊಗೊಂಡ್ವಿ. ಮಕ್ಕಳು ಕಾಟನ್ ಕ್ಯಾಂಡಿ ಅಂತ ಏನೇನೋ ಕೇಳ್ತಾ ಇದ್ರು. ಆ ಬಿಸಿಲಲ್ಲಿ ಆ ಮಕ್ಕಳನ್ನ ಹೇಳ್ಕೊಂಡು ಯಪ್ಪ ತುಂಬಾ ಸುಸ್ತಾಗಿತ್ತು ಅಂತಲೇ ಹೇಳ್ಬೋದು. ನನ್ನ ಫೇಸ್ ನೋಡ್ದೇ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ಸೆಕೆ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ನಾವು ಮೈಸೂರು ಅರಮನೆ ಒಳಗಡೆ ಹೋಗೋದಕ್ಕೆ ಅಂತ ಎಲ್ಲರೂ ಫಸ್ಟು ಒಂದು ಕಡೆನೇ ಇದ್ವಿ. ಅದಾದಮೇಲೆ ಅಲ್ಲಿಂದ ನಾವು ಒಬ್ಬೊಬ್ಬರಾಗೆ ಜೊತೆಗೆ ಹೋದ್ವಿ. ಅಷ್ಟೊಂದೇನು ಕ್ರೌಡ್ ಇಲ್ಲ ಅಂತ, ಹೊರಗಡೆ ನೋಡಿದ್ರೆ ಅಷ್ಟೊಂದೇನು ಕ್ರೌಡ್ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಒಳಗಡೆ ಅರಮನೆ ಒಳಗಡೆ ಹೋಗಾದ್ಮೇಲೆ ಗೊತ್ತಾಗಿದ್ದು ಎಷ್ಟು ಕ್ರೌಡ್ ಇದೆ, ಎಷ್ಟು ಸೆಕೆ ಇದೆ ಅಂತ ಹೇಳಿಬಿಟ್ಟು. ಆವಾಗ ಇನ್ನು ಬಿಸಿಲಂತೂ ತುಂಬಾ ಇತ್ತು, ಇನ್ನು ರೈನಿ ಸೀಸನ್ ಅಷ್ಟೊಂದು ಸ್ಟಾರ್ಟ್ ಆಗಿರಲಿಲ್ಲ ಆವಾಗ ನಾವು ಹೋದಾಗ. ಬಟ್ ಸೆಕೆ ಅಂತೂ ಸೆಕೆ, ಆ ಕ್ರೌಡಲ್ಲಿ ನಿಲ್ಲಕ್ಕೆ ಆಗಿದ್ದಿಲ್ಲ. ಫಸ್ಟಿಗೆ ಅಂಬಾರಿ ಮೈಸೂರು ಅರಮನೆ ಒಳಗಡೆ ಎಂಟ್ರಿ ಆದ್ವಿ. ಅಲ್ಲಿ ನಮ್ಮ ಅಕ್ಕನ ಮಗಳು ಸ್ವಲ್ಪ ಹೊತ್ತು ನಾವು ಸ್ಲಿಪ್ಪರ್ ಎಲ್ಲ ಒಂದು ಕಡೆ ಬಿಡಬೇಕಲ್ವಾ, ಅಲ್ಲಿ ಒಳಗಡೆ ಅಲ್ಲಿ ನಮ್ಮ ಅಕ್ಕನ ಮಗಳು ಮಿಸ್ ಆಗಿದ್ಲು. ಬಟ್ ಅವಳು ಆದರೆ ನಾವು ಅರಮನೆ ಒಳಗಡೆ ಎಂಟ್ರಿ ಆಗಿಬಿಟ್ವಿ. ಅವಳು ಇನ್ನೂ ಕಾಣಿಸ್ತಾ ಇರಲಿಲ್ಲ, ಫುಲ್ ಗಾಬರಿ ಆಗಿಬಿಟ್ಟಿತ್ತು. ಬಟ್ ಅದಾದಮೇಲೆ ಅವಳು ನಾವೆಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಕೊಟ್ಟು ಒಳಗಡೆ ಬರ್ತೀವಲ್ಲ ಅದೇ ಜಾಗದಲ್ಲೇ ಇದ್ಲು. ಆಮೇಲೆ ಅವರು ಅಲ್ಲಿರೋ ಒಬ್ಬರು ಆಂಟಿಗೆ, ಅಕ್ಕಗೋ ಯಾರಿಗೋ ಸ್ವಲ್ಪ ಮೊಬೈಲ್ ಕೊಡಿ, ನಮ್ಮ ಪೇರೆಂಟ್ಸ್ ಕಾಣಿಸ್ತಾ ಇಲ್ಲ, ನಮ್ಮ ಮಮ್ಮಿಗೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದ್ಲು. ಅಷ್ಟೊತ್ತಲ್ಲಿ ನಮ್ಮ ಮನೆಯವರು, ನಮ್ಮ ಅಕ್ಕ ಹಸ್ಬೆಂಡು, ನಮ್ಮ ತಮ್ಮ ಅವರೆಲ್ಲ ಹೋಗ್ಬಿಟ್ಟು ಅಷ್ಟು ಬೇಗ ಕರ್ಕೊಂಡು ಬಂದುಬಿಟ್ರು. ತುಂಬಾ ಭಯ ಆಗಿತ್ತು. ಆ ಕ್ರೌಡಲ್ಲಿ ಎಲ್ಲಂತ ಹುಡುಕಬೇಕು, ಯಾವ ಕಡೆ ಹೋದರು, ಅವ್ರಿಗೆ ಬೇರೆ ಇದು ಹೊಸ ಜಾಗ, ತುಂಬಾ ಭಯ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರನೇ ಹೇಳೋದು, ಯಾರು ಎಲ್ಲೇ ಹೋದ್ರೂ ಒಟ್ಟಿಗೆ ಇರಿ, ಒಟ್ಟಿಗೆ ಹೋಗಿ ಅಂತ. ಯಾವುದಾದ್ರೂ ಕ್ರೌಡಲ್ಲಿ ಮಿಸ್ ಆದರೆ ಯಾರು ಹುಡ್ಕೋಕ್ಕೆ ಅಷ್ಟೊಂದು ಆಗಲ್ಲ, ತುಂಬ ಸ್ಟ್ರೆಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಮೈಸೂರು ಅರಮನೆ ಒಳಗಡೆ ಬಂದಿದ ತಕ್ಷಣ ಪಿಕ್ಸ್ ಆಗಿರ್ಬೋದು, ಅವ್ರದ್ದೊಂದು ಫೋಟೋ, ರಾಜರ ಫೋಟೋ, ಅವರ ಆಳ್ವಿಕೆ ಮಾಡಿರೋ ಫೋಟೋಗಳಾಗಿರ್ಬೋದು, ಪ್ರತಿಯೊಂದು ರಾಜರು ಎಲ್ಲರದ್ದು ಫೋಟೋಗಳೆಲ್ಲ ಇತ್ತು. ಎಷ್ಟು ವರ್ಷಗಳ ಹಿಂದೆ ಈ ಫೋಟೋಸ್ನ ಇದೆ. ಬಟ್ ಈಗ ನೋಡೋಕ್ಕೆ ಅಷ್ಟೇ ಕ್ಲೀನಾಗಿ, ಅಷ್ಟೇ ನೀಟಾಗಿ ಎಲ್ಲ ಇಕ್ಕಿದ್ರು. ಸೊ ಇದು ಬಂದು ಒಡವೆಗಳ ಇಟ್ಕೊಳ್ಳೋ ಅಂಥ ಒಂದು ಬಾಕ್ಸ್ಗಳು ಇದನ್ನೆಲ್ಲ. ಸೊ ಇದರಲ್ಲಿ ಬೆಳ್ಳಿದು ಇದೆ, ಹಾಗೆ ಮರದ್ದು ಇದೆ. ಇದು ನೋಡಿ ವುಡ್ ಯಾವ ಥರ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ತುಂಬ ಜನ, ಸೊ ಒಬ್ಬೊಬ್ಬರ ಕನಸಿರುತ್ತಲ್ವ, ನಮ್ಮ ಮನೆಗೆ ಇದೇ ಥರ ಡಿಸೈನ್ ಇರಬೇಕು, ಈ ರೀತಿ ನಾವು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಕ್ಯಾಮ್ರಲ್ಲಿ ಅವ್ರವ್ರ ಮೊಬೈಲ್ಸಲ್ಲಿ ಆ ಒಂದು ಡಿಸೈನ್ಸ್ನ ಎಲ್ಲ ಫೋಟೋ ಇಳಿಸ್ಕೊತಾ ಇದ್ರು. ಸೊ ಇದು ಬೆಳ್ಳಿಯ ಅಂಬಾರಿ ಅಂತಲೇ ಹೇಳ್ಬೋದು. ತುಂಬಾ ಇಮೇಜಸ್ಸು, ಮತ್ತು ಅವರ ಒಂದು ಬೆಳ್ಳಿ ಚೇರು, ಅವ್ರು ಕೂತಿರೋ ಚೇರು, ಅವ್ರು ಯೂಸ್ ಮಾಡಿರೋ ಟೇಬಲ್ಸ್ ಆಗಿರ್ಬೋದು, ಅವ್ರು ಯೂಸ್ ಮಾಡಿರೋದು ಪ್ರತಿಯೊಂದು ಕೂತ್ಕೊಳ್ಳೋ ವಸ್ತುಗಳಾಗಿರ್ಬೋದು, ಪ್ರತಿಯೊಂದೂ ಕೂಡ ಹಾಗೆ ನಮಗೆ ವಿಸಿಬಲ್ ಆಗಿ ಇಕ್ಕಿದ್ರು ಅಂತಲೇ ಹೇಳ್ಬೋದು. ಅಷ್ಟು ಕ್ಲೀನಾಗಿ, ಅಷ್ಟು ನೀಟಾಗಿ, ಅಷ್ಟು ಪೀಸ್ಫುಲ್ಲಾಗಿ, ಎಲ್ಲೂ ಒಂದೇ ಒಂದು ಧೂಳು ಕಾಣಿಸ್ದಿರ ಅಷ್ಟು ಕ್ಲೀನಾಗಿ ಅರಮನೆನ ಇಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರಿಗೆಲ್ಲ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ನಾವು. ಸೊ ಇದು ಒಂದು ಮಹಾರಾಜರವರ ಮಿರರ್ ಆಗಿರುತ್ತೆ, ಡ್ರೆಸ್ಸಿಂಗ್ ಟೇಬಲ್ಲು, ಹಾಗೆ ಬೆಳ್ಳಿ ಅವರ ಒಂದು ಕುರ್ಚಿ, ಕೂತ್ಕೊಳ್ಳುವಂಥ ಕುರ್ಚಿ, ಹಾಗೆ ಅವರ ಒಂದು ಮಿರರು. ಅಲ್ಲಿ ಒಬ್ಬರು ಪೊಲೀಸವರು ಇದ್ದರು, ಅಲ್ಲಿ ನೋಡ್ಕೊಳ್ಳೋಕ್ಕೆ, ಕಾವಲು ಕಾಯೋದಕ್ಕೆ ಅಂತಲೂ ಕೂಡ ಇದ್ದರು. ಏನಕ್ಕಂದರೆ ಎಷ್ಟೊಂದು ಸಾವಿರ ಗಟ್ಟಲೆ ಜನಗಳು ಬರ್ತಾ ಇರ್ತಾರೆ, ಅವರೆಲ್ಲ ಅದನ್ನು ಎಷ್ಟು ಮೇಂಟೈನ್ ಮಾಡಿ ಇಕ್ಕಿದಾರಲ್ವ, ಅದೆಲ್ಲವೂ ಕೂಡ ಅವರು ಕಾಯ್ಕೊಂಡು ಇರ್ತಾರೆ. ಸೊ ಯಾರಾದರೂ ಮುಟ್ಟಿದ್ರೆ, ಯಾರಾದರೂ ಒಳಗೆ ಹೋದರೆ ಆ ರೀತಿ. ಸೊ ಈ ಪಿಕ್ಚರ್ ನೋಡಿ, ಮಹಾರಾಜರು ಏನೋ ನಮ್ಮ ಕಣ್ಣು ಎದುರುಗಡೆನೇ ಕುತ್ಕೊಂಡು
ಕೂತ್ಕೊಂಡಿದ್ದಾರೆ ಅನ್ನೋ ಥರನೇ ಈ ಇಮೇಜ್ ಇದೆ. ಸಡನ್ನಾಗಿ ಒಂದು ಸೆಕೆಂಡು ಸ್ವಲ್ಪ ಏಜ್ ಆಗಿರೋರು ಏನಾದರೂ ನೋಡಿದ್ರೆ ಯಾಕೆ ಅವರು ಮಾತಾಡ್ತಾ ಇಲ್ಲ, ಏನಕ್ಕೆ ಅವ್ರು ಹಾಗೆ ಕೂತ್ಕೊಂಡಿದ್ದಾರೆ, ಆ ಥರ ಒಂದು ಒಂದು ವ್ಯಕ್ತಿನೇ, ಒಂದು ಜೀವವಾದ ವ್ಯಕ್ತಿನೇ ಅಲ್ಲಿ ಕೂತ್ಕೊಂಡಿರೋ ಥರನೇ ಇದೆ ಅಂತಲೇ ಹೇಳ್ಬೋದು. ಆ ಒಂದು ರಾಜರು ಕೂತ್ಕೊಂಡಿರೋ ಇಮೇಜು, ಆ ಒಂದು ಸ್ಟ್ಯಾಚು ಅಂತಲೇ ಹೇಳ್ಬೋದು. ಅದಾದಮೇಲೆ ಆ ಒಂದು ಕಟ್ಟಡಗಳು ನೋಡ್ತಾ ಇದ್ದೀರಲ್ವ, ಎಷ್ಟು ಅದ್ಭುತವಾಗಿ, ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ. ಅಷ್ಟು ಪರ್ಫೆಕ್ಟಾಗಿ, ಅಷ್ಟು ಕ್ಲೀನಾಗಿ, ಅಷ್ಟು ಡೈರೆಕ್ಷನ್ ಆಗಿ ಪ್ರತಿಯೊಂದೂ ಕೂಡ ಇತ್ತು ಅಂತಲೇ ಹೇಳ್ಬೋದು. ನಮಗಂತೂ ತುಂಬಾ ಖುಷಿ ಆಯಿತು. ತುಂಬ ವರ್ಷಗಳ ಹಿಂದೆ ನಾನು ಮೈಸೂರಿಗೆ ಈ ಒಂದು ಜಾಗಕ್ಕೆಲ್ಲ ಹೋಗಿದ್ದು. ಅದಾದಮೇಲೆ ಎಷ್ಟೋ ವರ್ಷಗಳಾದಮೇಲೆ ನಮ್ಮ ಅಕ್ಕ ಅವರ ಫ್ಯಾಮಿಲಿ ಜೊತೆ ಹೋಗಿದ್ದು. ನನಗೂ ಕೂಡ ತುಂಬಾ ಖುಷಿಯಾಯಿತು. ನಾವು ಫ್ಯಾಮಿಲಿ ಹೋಗೋದಕ್ಕಿಂತ ಈ ಥರ ಜಾಯಿಂಟ್ ಫ್ಯಾಮಿಲಿಯಾಗಿ ಹೋಗೋದು, ಕಸಿನ್ಸ್ ಹೋಗೋದು, ಈ ರೀತಿ ತುಂಬಾ ಎಂಜಾಯ್ ಮಾಡ್ತೀವಿ ಈ ಒಂದು ಜಾಗಗಳಿಗೆಲ್ಲ. ಯಾರಿಗೆ ಏನೇನು ಗೊತ್ತಿರಲ್ಲ ಅವ್ರು ನಮಗೆ ಹೇಳೋದು, ಅಥವಾ ನಮಗೇನು ಗೊತ್ತಿದೆ ನಾವು ಅವರಿಗೆ ಶೇರ್ ಮಾಡೋದು, ಈ ಥರ ಎಲ್ಲ ನಾವು ಇನ್ನೂ ಸ್ವಲ್ಪ ಕಲಿತೀವಿ ಅಂತಲೇ ಹೇಳ್ಬೋದು. ಎಲ್ಲರೂ ಎಲ್ಲನೂ ಕಲ್ತಿಕೊಂಡು ಬಂದಿರೋದಿಲ್ಲ. ಒಬ್ಬರಿಂದ ಒಬ್ರಿಗೆ ಅರ್ಥ ಆಗುತ್ತೆ, ಒಬ್ಬರಿಂದ ಒಬ್ಬರು ತಿಳ್ಕೊತಾರೆ, ಒಬ್ಬರಿಂದ ಒಬ್ಬರು ಕಲಿತಾರೆ ಅನ್ನೋದೇ ಅಷ್ಟೇನೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಾದಮೇಲೆ ಇಲ್ಲಿಂದ ಒಂದು ಹೊರಗಡೆ ವ್ಯೂ ಕಾಣಿಸ್ತಾ ಇದೆ. ಫೈನಲಿ ನಾವು ಈ ಔಟ್ಸೈಡ್ ಬರೋದಕ್ಕೆ ಜಾಗಕ್ಕೆ ಬಂದ್ವಿ. ಒಳಗಡೆ ತುಂಬಾ ಸೆಕೆ, ಅಂದರೆ ಅಷ್ಟು ಸೆಕೆ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ತುಂಬಾ ಕ್ರೌಡ್ ಇತ್ತು, ಎಲ್ಲೆಲ್ಲಿಂದನೋ ಜನಗಳು ಬಂದಿದ್ದರು. ಸೊ ಆ ಒಂದು ಜಾಗದಲ್ಲಿ ಮತ್ತು ನಮ್ಮ ಮಕ್ಕಳು ಬೇರೆ ಮಲ್ಕೊಂಡ್ಬಿಟ್ಟಿದ್ರು. ಫುಲ್ ಸೆಕೆ. ಅಲ್ಲಿ ಇಲ್ಲಿ ಫ್ಯಾನ್ಸ್ ಹಾಕಿದ್ದಾರೆ, ಸ್ಟ್ಯಾಂಡ್ ಫ್ಯಾನ್ಸು, ಬಟ್ ಆದ್ರೂ ಆ ಕ್ರೌಡ್ಗೆ, ಆ ಜನಗಳ ಮಧ್ಯದಲ್ಲಿ ನಾವು ಹೋಗಿ ನೋಡ್ತಾ ಇದ್ವಲ್ಲ, ತುಂಬಾ ಸೆಕೆ ಆಗ್ತಾಯಿತ್ತು. ಸೊ ಹಾಗೆ ಸ್ವಲ್ಪ ಕಂಫರ್ಟ್ ಕೂಡ ಅನ್ನಿಸ್ತಾ ಇತ್ತು. ಹಾಗೆ ತಳ್ಕೊಂಡು ನೂಕೊಂಡು ಆ ಥರನೇ ನೋಡಿದ್ದು. ಬಟ್ ಎಲ್ಲವೂ ಕೂಡ ಫೋಟೋಸ್ ನನ್ನಿಂದ ಎಷ್ಟಾಗುತ್ತೋ, ನನ್ನಿಂದ ಎಷ್ಟು ಪಿಕ್ಸ್ನ ಸ್ವಲ್ಪ ಕ್ಲೀನಾಗಿ ತೆಗಿಯೋಕ್ಕಾಗುತ್ತೋ ನನ್ನಿಂದ ಆದಷ್ಟು ನಾನು ಟ್ರೈ ಮಾಡಿದ್ದೀನಿ. ಈ ಒಂದು ಜಾಗ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇತ್ತು ಅಂದರೆ ಬಂಗಾರನೂ ಬೇಡ ಇದ್ರ ಮುಂದೆ, ಆ ರೀತಿ ಕಾಣಿಸ್ತಾ ಇತ್ತು. ನೋಡ್ತಾ ಇದ್ದೀರಲ್ವ ಎಷ್ಟು ಅದ್ಭುತವಾದ ಡಿಸೈನ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಒಂದು ಕಂಬಗಳನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ. ಅದಾದಮೇಲೆ ನೈಟಲ್ಲಾದರೆ ಆ ಒಂದು ಲೈಟಿಂಗ್ಸ್ ಆಗಿರ್ಬೋದು, ಒಂದೊಂದು ಯಾವುದೇ ಒಂದು ಲೈಟ್ ಬೀಳ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ಎಲ್ಲ ಕಡೆನೂ ಆ ಒಂದು ಲೈಟ್ ಉರಿತಾ ಇರುತ್ತೆ. ಅರಮನೆ ಅಂದರೆ ಏನು, ಅರಮನೆ ಅಂತ ಹೆಸರಲ್ಲೇ ಇದೆ ಆ ಒಂದು ಅರಮನೆ ಅಂತ. ಸೊ ಅದೇ ಥರನೇ ಇದೆ ಆ ಹೆಸರಿಗೆ, ಈ ಒಂದು ಮನೆಗೆ ತುಂಬಾ ಇದು ಇದೆ ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾಗಿತ್ತು. ಅದಾದಮೇಲೆ ಎಲ್ಲ ನೋಡ್ಕೊಂಡು ಆದಮೇಲೆ ನಾವು ಈಗ ಹೊರಗಡೆ ಬರ್ತಾ ಇದ್ದೀವಿ. ಪ್ರತಿಯೊಂದನ್ನು ನೋಡಿದ್ವಿ. ಇದರ ಮೇಲೆ ದಸರಾ ಟೈಮಲ್ಲಿ ಆನೆಗಳಿಗೆ ಹಾಕ್ತಾರಲ್ವ ಫೇಸ್ಗೆ, ಅದನ್ನು ಎಲ್ಲ ಇಲ್ಲಿ ಶೋಕೇಶಲ್ಲಿ ಇಕ್ಕಿದ್ರು ಎಕ್ಸಿಟ್ ಆಗೋ ಜಾಗದಲ್ಲಿ. ಅದನ್ನು ಕೂಡ ನೋಡಿಕೊಂಡು ಹಾಗೆ ಹೊರಗಡೆ ಬಂದು ಮೈಸೂರಿಗೆ ಬಂದಮೇಲೆ ಯಾರಾದರೂ ಮೈಸೂರು ಅರಮನೆ ಎದುರುಗಡೆ ನಿಂತು ಫೋಟೋ ಇಳಿಸ್ಕೊಳ್ದನ್ನ ಮಿಸ್ ಮಾಡ್ತಾರಾ? ಇಲ್ವಲ್ಲ. ನಾವು ಕೂಡ ಹಾಗೇ ಮೈಸೂರು ಅರಮನೆ ಮುಂದೆ ಫಸ್ಟು ಗ್ರೂಪ್ ಫೋಟೋ ತೊಗೊಂಡ್ವಿ. ಅದಾದಮೇಲೆ ಒಂದೊಂದು ಫ್ಯಾಮಿಲಿಯಾಗಿ ಫೋಟೋಸ್ನ ತೊಗೊಂಡು ಅಲ್ಲಿಂದ ನಾವು ಶಿವಾಜಿನಗರ ಚರ್ಚ್ಗೆ ಹೊರಟಿದ್ದೀವಿ. ನಾವು ಒಟ್ಟಿನಲ್ಲಿ ಪ್ರತಿಯೊಂದು ಜಾಗನೂ ಫುಲ್ಫಿಲ್ಲಾಗಿ ನೋಡಬೇಕು ಅನ್ನೋದು ನಮ್ಮ ಕನಸನ್ನಾಗಿತ್ತು. ಅದಾದಮೇಲೆ ನಾವು ಫೈನಲಿ ನಾವು ಮೈಸೂರು ಅರಮನೆ ಹೊರಗಡೆ ಬಂದಿದ್ದು 5:46 ಆಗಿತ್ತು. ಮೈಸೂರು ಅರಮನೆ ಹೊರಗಡೆ ಬಂದು ಫೋಟೋಸ್ ಎಲ್ಲ ತಕ್ಕೊಂಡು ಅಲ್ಲಿಂದ ಶಿವಾಜಿನಗರ ಚರ್ಚ್ಗೆ ಹೋಗೋಷ್ಟರಲ್ಲಿ ಮಾಸ್ ನಡೀತಾ ಇತ್ತು, ಕನ್ನಡ ಮಾಸೇ ನಡೀತಾ ಇತ್ತು. ಸೊ ಚೆನ್ನಾಗಿತ್ತು. ಹೋಗಿ ನಾವು ಸುಮ್ಮನೆ ಒಳಗಡೆ ಒಂದು 10 to 20 ಮಿನಿಟ್ಸ್ ಕೂತ್ಕೊಂಡು ಒಂದು ಸ್ವಲ್ಪ ಯಾರ್ಯಾರು ಪ್ರೇಯರ್ ಮಾಡ್ಕೊಬೇಕು ಅವರೆಲ್ಲ ಪ್ರೇಯರೆಲ್ಲ ಮಾಡಿಕೊಂಡು, ಹಾಗೆ ಅಲ್ಲಿ ಏನಾದರೂ ದಾನ ಮಾಡೋ ಹಾಗಿದ್ರೆ ಆ ಥರ ಏನಾದರೂ ನಮ್ಮ ಇಷ್ಟ ಅದು ಹಾಕೋ ಹಾಗಿದ್ರೆ, ಏನಾದರೂ ಅಮೌಂಟು ಹಾಕೋಗಿದ್ರೆ ಹಾಕಿಬಿಟ್ಟು ಅದಾದಮೇಲೆ ಅಲ್ಲಿಂದ ನಾವೆಲ್ಲರೂ ಹೊರಟು ಬಂದುಬಿಟ್ವಿ. ಆಲ್ರೆಡಿ ಕನ್ನಡ ಮಾಸ್ ನಡೀತಾ ಇರೋದ್ರಿಂದ ನಾವು ಸೆಂಟ್ರಲ್ ಹೋಗಿದ್ವಲ್ಲ, ಸೊ ಹಾಗೆ ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಚರ್ಚೆಲ್ಲ ತುಂಬಾ ಚೆನ್ನಾಗಿತ್ತು. ನಾವು ಅಲ್ಲಿ ರೀಸೆಂಟಾಗಿ ಅಂದರೆ ಒಂದು 2-3 ಇಯರ್ಸ್ ಬ್ಯಾಕ್ ಹೋಗಿದ್ವಿ. ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಅವ್ರ ಮದುವೆಗೆ ಮತ್ತು ಅವ್ರ ಪಾಪು ನಾಮಕರಣಕ್ಕೆ ಎಲ್ಲದಕ್ಕೂ ಕೂಡ ನಾವು ಶಿವಾಜಿನಗರ ಚರ್ಚ್ಗೆ ಹೋಗಿದ್ವಿ. ಬಟ್ ಮೈಸೂರು ಅರಮನೆಗೆಲ್ಲ ಹೋಗಿದ್ದು ರೇರ್ ಅಂತಲೇ ಹೇಳ್ಬೋದು. ಆವಾಗ ಇನ್ನೂ ಒಂದು ಸ್ವಲ್ಪ ಕಟ್ತಾ ಇದ್ದರು, ಬಟ್ ಇವಾಗ ಫುಲ್ ಕ್ಲಿಯರಾಗಿ ಆಗಿದೆ. ಅದಾದಮೇಲೆ ಟೈಮ್ ಬೇರೆ ಆಗಿತ್ತು, 6 ಗಂಟೆ ಆಗಿತ್ತು. ಬಟ್ ಎಲ್ರಿಗೂ ಸ್ಟ್ರೆಸ್ ಆಗ್ತಾಯಿತ್ತು, ತುಂಬಾ ಟಯರ್ಡ್ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಎದುರುಗಡೆ ಇರೋ ಒಂದು ಟೀ ಶಾಪ್ಗೆ ಹೋಗಿ ಟೀನ ಕುಡ್ಕೊಂಡು ನಾವು ಫೈನಲಿ ಬಂದ್ವಿ.
ಬಂದಿದ್ದು ರೈನ್ ಡ್ಯಾನ್ಸ್ ವಾಟ್ರ್ ಇದಕ್ಕೆ ಬಂದ್ವಿ. ಇಲ್ಲಿಗೆ ಬರೋಷ್ಟರಲ್ಲಿ ಹೆವಿ ಮಳೆ ಅಂದರೆ ಮಳೆ. ಸೊ ಇವತ್ತು ಸಿಕ್ಕಲ್ಲ ನಮಗೆ ಇದನ್ನು, ಇವತ್ತು ನಮಗೆ ರೈನ್ ಡ್ಯಾನ್ಸ್ ಎಲ್ಲ ನೋಡೋದಕ್ಕೆ ಆಗಲ್ಲ, ವಾಟರ್ ಫಾಲ್ಸ್ ಅದೆಲ್ಲ ನೋಡೋದಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಒಂದು ಇದು ಏನಾಯ್ತಂದರೆ, ನಾವು ಇಲ್ಲಿಗೆ ಬರೋಷ್ಟರಲ್ಲಿ ನಾವು ಆನ್ ದ ವೇಲಿ ಶಿವಾಜಿನಗರ ಚರ್ಚಿಂದ ಇಲ್ಲಿಗೆ ಬರೋಷ್ಟರಲ್ಲಿ ನಮಗೆ ಫುಲ್ ಮಳೆಯಲ್ಲೇ ನಾವು ಬಂದಿದ್ದೀವಿ. ಇಲ್ಲಿಗೆ ಬಂದಾದಮೇಲೆ ಈ ಒಂದು ಜಾಗದಲ್ಲಿ ಮಳೆ ನಿಂತೋಗಿತ್ತು. ಇಲ್ಲಂತೂ ಹೆವಿ ಕ್ರೌಡ್ ಅಂದರೆ ಅಷ್ಟು ಕ್ರೌಡ್ ಇತ್ತು. ಮಕ್ಕಳೇನಾದರೂ ಮಿಸ್ ಆಗಿಬಿಟ್ಟಿದ್ರೆ ಸಿಗ್ತಾನೆ ಇರಲಿಲ್ಲ KRS ಡ್ಯಾಮು. ಸೊ ಆ ರೀತಿ ಇತ್ತು ಅಂತಲೇ ಹೇಳ್ಬೋದು. ಈ ಜಾಗದಲ್ಲಿ ನಾವು ಒಳಗಡೆ ಬರೋದಕ್ಕೆ ಎಷ್ಟು ಹರಸಾಹಸ ಪಟ್ಟಿದ್ದೀವಿ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀವಿ. ಒಟ್ಟಿನಲ್ಲಿ ಈ ಒಂದು ಪ್ಲೇಸ್ ಮಾತ್ರ ನಾವು ನೋಡಲೇಬೇಕು. ಇದು ನೈಟ್ ಶೋ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲ ಪ್ಲೇಸು ನೋಡಿದ್ವಿ ಮೈಸೂರಲ್ಲಿ. ಈ ಒಂದು ಪ್ಲೇಸ್ ಯಾಕೆ ಮಿಸ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಮಳೆ ಬಂದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನುಗ್ಗಿಬಿಟ್ವಿ. ಸೊ ಫೈನಲಿ ನಮ್ಮ ಆಸೆ ಎಲ್ಲ ನೆರವೇರ್ತು ಅಂತಲೇ ಹೇಳ್ಬೋದು. ಫೈನಲಿ ನಾವು ಇಲ್ಲಿಗೆ ಈ ನೀರುಗಳು ಅಂದರೆ ಯಾವ ಜಾಗ ಇದು KRS ಏನು ಅಂತ ನನಗೆ ಅಷ್ಟೊಂದು ಕನ್ಫ್ಯೂಷನ್ ಆಗ್ತಾಯಿದೆ. ಬಟ್ ವಾಟರ್ ಡ್ಯಾನ್ಸ್ ಎಲ್ಲ ಇರುತ್ತಲ್ವ, ಆ ಒಂದು ಜಾಗಕ್ಕೆ ಬಂದ್ವಿ ನಾವು. ತುಂಬಾ ಅದ್ಭುತವಾಗಿತ್ತು. ಫಸ್ಟು ನಾನು ಸ್ಕೂಲ್ ಟ್ರಿಪ್ಪಿಗೆ ಬಂದಿದ್ದೆ. ಅದಾದಮೇಲೆ ನಮ್ಮ ಕಸಿನ್ ಆಂಟಿಯವ್ರ ಜೊತೆ ಬಂದಿದ್ದೆ. ಅದಾದಮೇಲೆ ಇವಾಗೇ ಬರ್ತಾ ಇರೋದು. ಬಟ್ ಆದರೂ ಕೂಡ ಮೆಮೊರಿ ಏನೋ ಲಾಸ್ ಆಗಿದ್ದಿದ್ದಿಲ್ಲ. ಅಂದರೆ ಎಲ್ಲನೂ ನೆನಪಿತ್ತು ನಮಗೆ, ಎಲ್ಲೆಲ್ಲಿ ಹೋಗಿದ್ವಿ, ಯಾವ ಥರ ಇತ್ತು, ಇವಾಗ ಯಾವ ಥರ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಫುಲ್ ಕತ್ಲೆ ಆಗಿಬಿಟ್ಟಿತ್ತು. ನಾವು ಇಲ್ಲಿಗೆ ಬರೋಷ್ಟರಲ್ಲಿ 7:30 ಆಗಿಬಿಟ್ಟಿತ್ತು. ಸೊ ಅಲ್ಲಿಂದ ನಾವು ಮೈಸೂರಿಂದ ಬಿಡೋಷ್ಟರಲ್ಲಿ ನಮಗೆ 9:30, ಕರೆಕ್ಟಾಗಿ 9:30 9:45 ಟ್ರೈನಿಗೆ ವಾಪಸ್ ಕೂತ್ಕೊಂಡ್ವಿ. ಸೊ ಫುಲ್ ಕತ್ಲೆ ಆಗಿತ್ತಲ್ವ, ಕತ್ಲಲ್ಲೇ ಈ ಒಂದು ಶೋ ನಡೆಯುತ್ತೆ. ಮತ್ತು ಡ್ಯಾನ್ಸ್, ವಾಟರ್ ಡ್ಯಾನ್ಸ್ ಆಡುತ್ತಲ್ವ. ಸೊ ಆ ಶೋನ ನಾವು ಕಂಪಲ್ಸರಿ ನೋಡಲೇಬೇಕಾಗಿತ್ತು ಅಂತ. ಮಕ್ಕಳಂತೂ ಇದರಲ್ಲಿ ತುಂಬಾ ಎಂಜಾಯ್ ಮಾಡಿದ್ರು. ಇಲ್ಲಿ ಜಸ್ಟ್ ನೋಡೋದ್ರಲ್ಲೇ ಖುಷಿ ಇತ್ತು ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಫಸ್ಟೇ ನೀರಲ್ಲಿ ಆಟ ಆಡೋದಂದರೆ ಇಷ್ಟ. ಸೊ ಹಾಗಾಗಿ ನಾವು ಈ ಒಂದು ಜಾಗಕ್ಕೆ ಬಂದ್ವಿ. ನನ್ನ ಮಗನಿಗಂತೂ ಹಿಡಿಯೋಕ್ಕೆ ಆಗ್ತಿರಲಿಲ್ಲ. ಇನ್ನೂ ಮನೆಗೆ ಹೋಗೋದು ಬೇಡ, ಬೇರೆ ಪ್ಲೇಸಿಗೆ ಹೋಗೋಣ ಅಂತ ಹೇಳ್ತಿದ್ದ. ಅಷ್ಟು ಖುಷಿಯಾಗಿದ್ದ ಅಂತಲೇ ಹೇಳ್ಬೋದು. ಸೊ ಫೈನಲಿ ನಾವು ವಾಟರ್ ಡ್ಯಾನ್ಸ್ ನೋಡೋದಕ್ಕಂತ ಬಂದ್ವಿ. ನಮ್ಮ ಅಕ್ಕ ಅವರೆಲ್ಲ ಹಿಂದೆ ಬರ್ತಿದ್ರು. ನಾವು ಮುಂದೆ ಬಂದುಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಅಷ್ಟೊತ್ತಲ್ಲಿ ನಾವು ಪಿಕ್ಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಫೋಟೋಸ್ನ ಕ್ಲಿಕ್ನ ಮಾಡ್ಕೊತಾ ಇದ್ದೆ. ಅದಾದಮೇಲೆ ಈ ಜಾಗನೂ ಕೂಡ ತುಂಬಾ ಅದ್ಭುತವಾಗಿತ್ತು. ಬಟ್ ಕತ್ಲೆ ಅಲ್ವಾ, ಮಕ್ಕಳನ್ನೆಲ್ಲ ಹಿಡ್ಕೊಂಡು ಮಳೆ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಕ್ರೌಡಲ್ಲಿ ಏನಾದರೂ ಹೋದರೆ ನಾವು ಎಲ್ಲ ಜೊತೆಗೆ ಇದ್ರೇ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು, ಎಂಜಾಯ್ ಮಾಡ್ಬೋದು. ನಾವು ಹೋಗೋಷ್ಟರಲ್ಲಿ ನೋಡ್ತಾ ಇದ್ದೀರಲ್ವಾ, ಒಂದು ಕಡೆನೂ ಪ್ಲೇಸು ಖಾಲಿ ಇರಲಿಲ್ಲ. ಎಲ್ಲ ಸೀಟ್ಸು ಫಿಲ್ ಆಗಿಬಿಟ್ಟಿತ್ತು. ಇನ್ನು ಶೋ ಸ್ಟಾರ್ಟ್ ಆಗಿರಲಿಲ್ಲ. ಶೋ ಸ್ಟಾರ್ಟ್ ಆಗೋದಕ್ಕೆ ಇನ್ನೊಂದು 15 ಮಿನಿಟ್ಸ್ ಇತ್ತು. ಅಷ್ಟೊತ್ತಲ್ಲಿ ನಾವು ಒಳಗಡೆ ಹೋಗಿ ನಾವು ಆ ವಾಟರ್ ಡ್ಯಾನ್ಸ್ ಎದುರುಗಡೆನೇ ನಿಂತ್ಕೊಂಡಿದ್ವಿ. ಫೈನಲಿ ಆ ಸಾಂಗ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ನನ್ನ ಮಗ ಅಂತೂ ಫುಲ್ ಕುಣಿತಾ ಇದ್ದ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟಪಡ್ತಾ ಇದ್ದ ಅವನು ಈ ಒಂದು ಸಾಂಗ್, ವಾಟರ್ ಡ್ಯಾನ್ಸ್ನ ನೋಡೋದಕ್ಕೆ. ಆ ಒಂದು ಸಾಂಗ್ ಮುಖಾಂತರ ಏನೋ ಮನುಷ್ಯರೇ ಡ್ಯಾನ್ಸ್ ಆಡ್ತಾ ಇದ್ದಾರೆ ಅನ್ನೋ ಥರ ನೀರು ಡ್ಯಾನ್ಸ್ ಆಡುತ್ತಲ್ವ, ಅದಾಗಿತ್ತು. ಈ ಒಂದು 3 ಸಾಂಗ್ಸ್ ಏನೋ ಹಾಕಿದ್ರು. ಬಟ್ ನಾವು 3 ಸಾಂಗ್ಸ್, ಲಾಸ್ಟ್ ಸಾಂಗ್ಸ್ ಹಾಕೋವಾಗನೇ ಒಂದು ಹಾಫಲ್ಲೇ ಇನ್ನೊಂದು 10-20 ಮಿನಿಟ್ಸ್ ಇತ್ತು ಅಂದವಾಗನೇ ಇಲ್ಲಿಂದ ನಾವು ಹೊರಡ್ಬಿಟ್ವಿ. ಏನಕ್ಕಂದರೆ ವಾಪಸ್ ಗೇಟ್ ಹೊರಗಡೆ ಬರಬೇಕಾದ್ರೆ ಗೆಟ್ ಔಟ್ ಆಗಬೇಕಾದ್ರೆ, ನಾವು ಗೇಟಿಂದ ಹೊರಗಡೆ ಬರಬೇಕಾದ್ರೆ ತುಂಬಾ ಕ್ರೌಡ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಅಲ್ಲಿರೋ ಜನಗಳು ಹೊರಗಡೆ ಹೋಗೋಕ್ಕಿಂತ ಮುಂಚೆನೇ ನಾವು ಒಂದು 10 ಮಿನಿಟ್ಸ್ ಬ್ಯಾಕೆ ನಾವು ಹೊರಗಡೆ ಬಂದುಬಿಟ್ವಿ ಅಂತಲೇ ಹೇಳ್ಬೋದು. ಬಟ್ 3 ಸಾಂಗ್ಸ್ ಏನಿತ್ತು, ಆ 3 ಸಾಂಗ್ಸನ್ನು ನಾವು ಫುಲ್ ಕೇಳಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು, ಮಕ್ಕಳೆಲ್ಲ ಡ್ಯಾನ್ಸ್ ಆಡಿ ನಾವೆಲ್ಲ ಡ್ಯಾನ್ಸ್ ಆಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಈ ರೀತಿ ಫುಲ್ ಫ್ಯಾಮಿಲಿ ಎಲ್ಲಾದರೂ ಹೋಗಬೇಕು ಅಂತ ಏನಾದರೂ ಇದ್ದರೆ, ಮೈಸೂರು ಪ್ಯಾಲೇಸ್, ಮೈಸೂರು ಅರಮನೆ, ಮೈಸೂರು ಚರ್ಚು, ಹಾಗೆ ಚಾಮುಂಡಿ ಬೆಟ್ಟ ದೇವಸ್ಥಾನಕ್ಕೆ, ಹಾಗೆ ಈ ಒಂದು ನೀರು KRS, ಇದು ಎಲ್ಲ ಕಡೆನೂ ನೀವು ಹೋಗಿ ತುಂಬಾ ಎಂಜಾಯ್ ಮಾಡ್ತೀರಾ. ಮಕ್ಕಳು ಎಂಜಾಯ್ ಮಾಡ್ತಾರೆ, ಜೊತೆಗೆ ನೀವು ಕೂಡ ತಿಳ್ಕೊತೀರಾ, ನೀವು ಕೂಡ ಸ್ವಲ್ಪ ಸ್ಟ್ರೆಸ್ಸು ರಿಲೀಫ್ ಆಗುತ್ತೆ. ಈ ರೀತಿ ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಈ ಒಂದು ಕ್ಷಣ ಯಾವತ್ತೂ ನಾವು ಮರೆಯೋದಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾವು ಅಲ್ಲಿಂದ ಹೊರಟು ಬಂದ್ವಿ. ಅಲ್ಲಿಂದ ನಾವು ಹೊರಟು ಬರೋಷ್ಟರಲ್ಲಿ ನಮಗೆ 9:40 9:30 9:45 ಆಗಿಬಿಟ್ಟಿತ್ತು ನಾವು ಇಲ್ಲಿಂದ ಹೊರಟು ಬರೋಷ್ಟರಲ್ಲಿ.
ತುಂಬಾ ಎಂಜಾಯ್ ಮಾಡಿದ್ವಿ. ಆ ಒಂದು ಸಾಂಗ್ಸ್ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಅಲ್ಲಿ ಸೌಂಡು, ಮಕ್ಕಳೆಲ್ಲ ಕುಣಿತಾ ಇರೋದು, ಪ್ರತಿಯೊಬ್ಬರು ಡ್ಯಾನ್ಸ್ ಆಡ್ತಾಯಿದ್ರು, ತುಂಬಾ ಎಂಜಾಯ್ ಮಾಡ್ತಿದ್ವಿ. ನನ್ನ ಮಗನಿಗಂತೂ ಹಿಡಿಯೋದಕ್ಕೆ ಆಗಿಲ್ಲ, ತುಂಬಾ ಎಂಜಾಯ್ ಮಾಡ್ತಾಯಿದ್ದ. ಅವನಂತೂ ಫಸ್ಟೇ ಎಲ್ಲಾದರೂ ಹೊರಗಡೆ ಹೋದರೆ ಅವನಿಗೆ ತುಂಬಾ ಇಷ್ಟ. ಫಸ್ಟು ಕ್ರೌಡೆಲ್ಲ ಅಂದಿದ್ರೆ ಅವನಿಗೆ ಅಷ್ಟೊಂದು ಇಷ್ಟ ಆಗ್ತಿರಲಿಲ್ಲ. ಬಟ್ ಈಗ ಅವನಿಗೆ ಬ್ಯಾಂಡ್ ಆಗಿರ್ಬೋದು, ಒಂದು ಸಾಂಗ್ಸ್ ಮ್ಯೂಸಿಕ್ಸ್ ಕೇಳೋದಾಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು, ಇದೆಲ್ಲ ಅವನು ಮ್ಯೂಸಿಕ್ಕು ಇದೆಲ್ಲ ತುಂಬಾ ಇಷ್ಟಪಡ್ತಾನೆ. ಸೊ ಹಾಗಾಗಿ ಈ ಒಂದು ಪ್ಲೇಸ್ ನಾವು ನೋಡಲೇಬೇಕು ಅಂತ ಹೇಳಿಬಿಟ್ಟು ಫೈನಲಿ ನಾವು ಈ ಒಂದು ಪ್ಲೇಸಿಗೆ ಬಂದು ಎಂಜಾಯ್ ಮಾಡಿ ನಮ್ದು ಏನು ಫುಲ್ಫಿಲ್ ಆಗಬೇಕಿತ್ತು ಡ್ರೀಮು, ಪ್ರತಿಯೊಂದನ್ನು ಫುಲ್ಫಿಲ್ ಮಾಡಿಕೊಂಡು ನಾವಿಲ್ಲಿಂದ ಹೊರಟು ಬಂದ್ವಿ ಅಂತಲೇ ಹೇಳ್ಬೋದು. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಏನಕ್ಕೆ ನಾನು ಲೇಟಾಗಿ ವೀಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ ಅಂತ ನೀವೇನಾದರೂ ತಿಳ್ಕೊಬೇಕು ಅಂತಂದರೆ ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗೂ ಹೇಳ್ತೀನಿ. ಏನಕ್ಕೆ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ, ಯಾವುದಕ್ಕೋಸ್ಕರ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ, ಅಥವಾ ಟೈಮ್ ಇಲ್ವಾ, ಏನು ಬೇರೆ ಏನಾದರೂ ವರ್ಕ್ ಮಾಡ್ತಾಯಿದ್ದೀನಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಖಂಡಿತವಾಗ್ಲೂ ಈ ವಿಡಿಯೋನ ಮಿಸ್ ಮಾಡಬೇಡಿ. ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದಾಗಿತ್ತು ನನ್ನ ಲಾಂಗ್ ಗ್ಯಾಪಿನ ವೀಡಿಯೋ ಅಂತಲೇ ಹೇಳ್ಬೋದು. ಪ್ಲೀಸ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.